Hello everyone, welcome back to Belgavi Couples YouTube channel. ಹಾಯ್ ರೀ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಐ ಹೋಪ್ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ನಾನಂತೂ ಮಸ್ತ್ ಅದೀನಿ. ನಾನು ಇವತ್ತಿಲ್ಲಿ ಸೌತ್ ಇಂಡಿಯನ್ ಲುಕ್ ಕ್ರಿಯೇಟ್ ಮಾಡೀನಿ. ನೀವು ಇಲ್ಲಿ ನೋಡ್ಬೋದು ಎಷ್ಟು ಚಂದ ಕಾಣತೈತಿ ಅಂತ. ಎಸ್ಪೆಷಲಿ ಐ ಮೇಕಪ್ ಅಂತೂ ಭಾಳ ಚಲೋ ಐತಿ. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪಟ ಸಬ್ಸ್ಕ್ರೈಬ್ ಮಾಡ್ಕೋರಿ. ಆ್ಯಂಡ್ ದೆನ್ ಇದ್ರೊಳಗೆ ನಾನು ಏನೇನು ಯೂಸ್ ಮಾಡೇನಿಲ್ಲ ಅದ್ರದ್ದು ಪ್ರತಿಯೊಂದು ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ. ನೀವು ಅಲ್ಲಿ ಚೆಕ್ಔಟ್ ಮಾಡ್ಕೋಬೋದು. ಗೆಟ್ ಸ್ಟಾರ್ಟೆಡ್. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ವೆಟ್ ವೈಪ್ಸ್ ಇಂದ ನಿಮ್ಮ ಫೇಸ್ ಫುಲ್ ಕ್ಲೀನ್ ಮಾಡ್ಕೋರಿ. ಯಾವುದೋ ಡಸ್ಟ್ ಇದ್ರೆ ಅದು ರಿಮೂವ್ ಆಗ್ತೈತಿ. ನೆಕ್ಸ್ಟ್ ನಾನಿಲ್ಲಿ ರೋಸ್ ವಾಟರ್ ಟೋನರ್ ಯೂಸ್ ಮಾಡಕತ್ತೀನಿ. ಅಫೋರ್ಡೆಬಲೂ ಐತಿ ಆ್ಯಂಡ್ ಬೆಸ್ಟೂ ಅನ್ಬೋದು. ಆಮೇಲೆ ನನ್ನ ಸ್ಕಿನ್ ಡ್ರೈ ಇರೋದ್ರಿಂದ ನಾನು ಪಾಂಡ್ಸ್ದ ಮಾಯ್ಶ್ಚರೈಸರ್ ಯೂಸ್ ಮಾಡಿದೆ. ಇಲ್ಲಿ ಯಾವುದೋ ಒಂದು ಅಪ್ಲಿಕೇಶನ್ ಹಚ್ಕೊಂಡ್ಮೇಲೆ 5 to 10 ಮಿನಿಟ್ಸ್ ವೇಟ್ ಮಾಡಿರಿ. ಬಿಕಾಸ್ ನಾವು ಒಂದಾದ್ಮೇಲೆ ಒಂದು ಹಚ್ಕೊಂಡ್ವಿ ಅಂತಂದ್ರೆ ಅದು ಫೇಸ್ ಒಳಗೆ ಅಬ್ಸಾರ್ಬ್ ಆಗೋಂಗಿಲ್ಲ. ಸೊ ಲೈಕ್ ಟೋನರ್ ಆದಮೇಲೆ ಒಂದು 5 ನಿಮಿಷ ನಿಂದಿರ್ರಿ ಆ್ಯಂಡ್ ದೆನ್ ಅಪ್ಲೈ ದ ಮಾಯ್ಶ್ಚರೈಸರ್. ವಿಲ್ ಸ್ಟಾರ್ಟ್ ವಿತ್ ಐ ಮೇಕಪ್. ಸೊ ನೋಡ್ಕೋತಾ ಇರ್ರಿ ನಾನು ಐ ಮೇಕಪ್ ಹೆಂಗೆ ಮಾಡತ್ತೀನಿ ಆ್ಯಂಡ್ ಬೇಸ್ ಹೆಂಗೆ ಕ್ರಿಯೇಟ್ ಮಾಡತ್ತೀನಿ ಅಂತ. ಸೊ ಕೀಪ್ ವಾಚಿಂಗ್. ಆ್ಯಂಡ್ ರೈಟ್ ನಾ ಐಮ್ ವೆರಿ ಇಮೋಷ್ನಲ್. ಇದು ಎಡಿಟ್ ಮಾಡೋದು ಮುಂದೆ ಐಮ್ ಗೆಟಿಂಗ್ ಇಮೋಷ್ನಲ್ ಬಿಕಾಸ್ ಇದು ಈಸಿ ಅಲ್ಲ. ಲೈಕ್ ಒಂದು ಸಣ್ಣ ಡ್ರೀಮ್ ಇಟ್ಕೊಂಡಿರ್ತೇವೆ ಆ್ಯಂಡ್ ಅದು ಸಕ್ಸಸ್ ಆಗೋ ಮಟ್ಟ ನಾವು ಅದ್ರ ಹಿಂದೆ ಓಡ್ತಿರ್ತೇವೆ. ಎಷ್ಟೋ ಸ್ಟ್ರಗಲ್ ಮಾಡ್ತೇವೆ, ಎಷ್ಟೋ ಅಪ್ಸ್ ಆ್ಯಂಡ್ ಡೌನ್ಸ್ ಬರ್ತಾವೆ. ಬಟ್ ಸ್ಟಿಲ್ ಐ ಡಿಡ್ ಇಟ್, ಐ ಮೇಡ್ ಇಟ್. ಅಂದರೆ ನಾನು ಮಾಡಿ ತೋರಿಸಿದೆ. ಲೈಕ್ ಇದು 2 ವರ್ಷದ ಕನಸು. ಐ ಡಿಡ್ ಇಟ್ ಯಾರ್, ನಾನು ಮಾಡಿದ್ದೆ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಮೈ ಸೆಲ್ಫ್. ಆ್ಯಂಡ್ ಐ ಪ್ರಾಮಿಸ್ ನಾನು ಏನು ಕಲ್ತೀನಿ ಆ್ಯಂಡ್ ನನಗೇನೇನು ಗೊತ್ತೈತಲ್ಲ ಅದು ನಾನು ನಿಮಗೂ ಕಲ್ಸಕ್ಕೆ ಟ್ರೈ ಮಾಡ್ತೀನಿ. ನಿಮಗೂ ಇದಕ್ಕಿಂತ ಹೆಚ್ಚು ಏನಾರು ಗೊತ್ತಿದ್ರೆ ನೀವು ನನಗೆ ಕಲ್ಸಕ್ಕೆ ಟ್ರೈ ಮಾಡಿರಿ. ಐ ಡೆಫಿನೆಟ್ಲಿ ಜಾಯ್ನ್ ಯು. ಇನ್ನು ನಾ ಹಿಂಗೆ ಇಮೋಷ್ನಲ್ ಆದೆ ಅಂದರೆ ಇದು ವಿಡಿಯೋ ಏನು ಕಂಪ್ಲೀಟ್ ಆಗಂಗಿಲ್ಲ. ಸೊ ಲೆಟ್ಸ್ ಬಿ ರೆಡಿ. ನೋ ಇಮೋಷ್ನಲ್ ರೈಟ್ ನಾವು. ನೀಟಾಗಿ ಒಂದು ಬೇಸ್ ಕ್ರಿಯೇಟ್ ಮಾಡ್ಕೋರಿ ಆ್ಯಂಡ್ ದೆನ್ ಬ್ಯೂಟಿ ಬ್ಲೆಂಡರಿಂದ ನೀಟಾಗಿ ಬ್ಲೆಂಡ್ ಮಾಡ್ಕೋರಿ. ಸೊ ನಾನು ಹೆಂಗೆ ಮಾಡ್ಕೊಳಕತ್ತೀನಿ ಲೈಕ್ ಸೇಮ್ ಹಂಗೆ ಮಾಡ್ಕೋರಿ. ಬ್ಲೆಂಡಿಂಗ್ ಎಲ್ಲ ನೀಟ್ ಆದಮೇಲೆ ಕಾಂಪ್ಯಾಕ್ಟ್ ಪೌಡರ್ ತೊಗೊಂಡು ಅದಕ್ಕೆ ನೀಟಾಗಿ ಸೆಟ್ ಮಾಡ್ಕೋರಿ. ಅದಾದಮೇಲೆ ನಾವು ಐ ಮೇಕಪ್ ಸ್ಟಾರ್ಟ್ ಮಾಡೋಣ. ಲೈಟರ್ ಶೇಡ್ ಐ ಶ್ಯಾಡೋ ತೊಗೊಂಡು ಕೆಲಸ ಫುಲ್ ಐಗೆ ಅಪ್ಲೈ ಮಾಡ್ಕೊಂಡು ಬ್ಲೆಂಡಿಂಗ್ ಮಾಡ್ಕೊಂಡೆ. ಸೊ ಫಸ್ಟ್ ನಾನು ಬೇಸ್ ಕ್ರಿಯೇಟ್ ಮಾಡ್ಕೊಂಡೆ ಆ್ಯಂಡ್ ನಾನು ಕಟ್ ಕ್ರೀಸ್ ಲುಕ್ ಮಾಡತ್ತೀನಿ. ಸೊ ಕಟ್ ಕ್ರೀಸ್ ಕನ್ಸಿಲರ್ ತೊಗೊಂಡು ಕಟ್ ಕ್ರೀಸ್ ಮಾಡ್ಕೊಂಡೆ ಆ್ಯಂಡ್ ನಾನು ಇವಾಗ ಶಿಮರ್ ಹಚ್ಕೋಬೇಕು. ಸೊ ನೋಡ್ರಿ. ನಾನಿಲ್ಲಿ ಗೋಲ್ಡನ್ ಕಲರ್ ಶೀಮರ್ ಅಪ್ಲೈ ಮಾಡಾಕತ್ತೀನಿ. ಅಷ್ಟು ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಲುಕ್ ಬರಾಕತ್ತೈತಿ. ಸೊ ಆಲ್ಮೋಸ್ಟ್ ಡನ್ ವಿತ್ ಐ ಮೇಕಪ್. ಇವಾಗ ಫೇಸ್ ಮೇಕಪ್ ಕ್ರಿಯೇಟ್ ಮಾಡೋದೈತಿ. ಸೊ ಲೆಟ್ಸ್ ಸ್ಟಾರ್ಟ್. ಇವಾಗ ನಾನು ಪ್ರೈಮರ್ ಅಪ್ಲೈ ಮಾಡ್ಕೊಳಕತ್ತೀನಿ. ನಮ್ಮ ಫೇಸ್ ಮೇಲೆ ಡಾರ್ಕ್ ಸರ್ಕಲ್ಸ್ ಇರ್ತಾವೆ, ಪಿಗ್ಮೆಂಟೇಷನ್ ಇರ್ತೈತಿ, ಎಕ್ನೆ ಅದು ಎಲ್ಲ ಇರ್ತೈತಲ್ಲ. ಸೊ ಅದು ಕಾಣಿಸ್ಬಾರ್ದಪ್ಪ ಅಂತಂದ್ರೆ ಅದನ್ನು ಹೈಡ್ ಮಾಡ್ಬೇಕಂತ ನಾನಿಲ್ಲಿ ಆರೆಂಜ್ ಕಲರ್ ಲಿಕ್ವಿಡ್ ಕನ್ಸಿಲರ್ ಯೂಸ್ ಮಾಡತ್ತೀನಿ ಟು ಹೈಡ್ ಮೈ ಡಾರ್ಕ್ ಸರ್ಕಲ್ಸ್ ಆ್ಯಂಡ್ ದ ಪಿಗ್ಮೆಂಟೇಷನ್. ಬ್ಯೂಟಿ ಬ್ಲೆಂಡರ್ ತೊಗೊಂಡು ಅದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊರಿ. ನಿಮ್ಗೆ ಅನ್ಸಕತ್ತಿರ್ಬೇಕಲ್ಲ ಈಕಿ ಏನೋ ಮಾರೇ ಕೆಂಪು ಮಂಗ್ಯಾನ ಗತೆ ಕಾಣಕತ್ತಾಳ ಅಂತ. ಹಂಗೆ ಅನ್ಸಿತ್ತು ನನಗೂ. ಬಟ್ ಆಮೇಲೆ ನೀವೇ ನೋಡ್ರಲ್ಲ. ನೆಕ್ಸ್ಟ್ ಸ್ಟೆಪ್ ಫೌಂಡೇಶನ್ ಹಚ್ಕೊಳ್ಳೋದು.
ಆ್ಯಂಡ್ ಕ್ರೀಮ್ ಹೈಲೈಟಿಂಗ್ ಹಚ್ಕೊಳಕತ್ತೇನೆ ಇಲ್ಲಿ. ಆ್ಯಂಡ್ ಮೈ ಫೇವ್ರೇಟ್ ಪಾರ್ಟ್ ಬ್ಲಷ್ ಹಚ್ಕೊಳ್ಳೋದು. ಆ್ಯಂಡ್ ನೋಡ್ರಿ ಎಷ್ಟು ಚಂದ ಕಾಣ್ತೈತೆ ಆಫ್ಟರ್ ಬ್ಲಷ್. ನೀವಿಲ್ಲಿ ನೋಡ್ಬೋದು ಆಫ್ಟರ್ ಬ್ಲಷ್ ಎಷ್ಟು ಚಂದ ಫೇಸ್ ಫುಲ್ ಮಸ್ತ್ ಕಾಣಕತ್ತೈತಿ. ಅದಕ್ಕೆ ಅದು ನನ್ನ ಫೇವ್ರೇಟ್ ಪಾರ್ಟ್. ಮೇಕಪ್ ಎಲ್ಲ ಆದಮೇಲೆ ಡೋಂಟ್ ಫರ್ಗೆಟ್ ಟು ಯೂಸ್ ದ ಮೇಕಪ್ ಫಿಕ್ಸರ್, ಯಾಕಂದ್ರೆ ಅದು ನಮ್ಮ ಮೇಕಪ್ಗೆ ಫಿಕ್ಸ್ ಮಾಡ್ತೈತಿ. ಮೇಕಪ್ ಫಿಕ್ಸರ್ ಆದಮೇಲೆ ಒಂದು 5 to 10 minutes ವೇಟ್ ಮಾಡಿರಿ. ಆ್ಯಂಡ್ ದೆನ್ ಅದಾದಮೇಲೆ ಲೂಸ್ ಪೌಡ್ರ್ ಹಚ್ಕೊರಿ. ಬಿಕಾಸ್ ಲೂಸ್ ಪೌಡ್ರ್ ಹಚ್ಕೊಳ್ಳೋದ್ರಿಂದ ನಮ್ಮದು ಮೇಕಪ್ ಏನಿರುತ್ತಲ್ಲ ಅದು ಲಾಕ್ ಆಗ್ತೈತಿ. ಆ್ಯಂಡ್ ಅದಾದಮೇಲೆ ನಾನು ಇಲ್ಲಿ ಕಾಂಟೂರಿಂಗ್ ಮಾಡ್ಕೊಂಡೆ ಆ್ಯಂಡ್ ಹೈಲೈಟಿಂಗ್ನೂ ಮಾಡ್ಕೊಂಡೆ. ಆ್ಯಂಡ್ ಅಗೇನ್ ಪೌಡರ್ ಬ್ಲಷ್. ಆ್ಯಂಡ್ ಲಾಸ್ಟಿಗೆ ಸ್ವಲ್ಪ ಕಾಂಪ್ಯಾಕ್ಟ್ ಪೌಡರ್ ಫೇಸ್ಗೆ ಆ್ಯಂಡ್ ನೆಕ್ಕಿಗೆ ಹಚ್ಕೊಂಡೆ. ಒಂದರ ವಿಡಿಯೋದಾಗ ನಾನು ಅಡ್ವರ್ಟ್ ಮಾಡಿರ್ತೇನೆ. ಆ್ಯಕ್ಚುಲಿ ನಾನು ಐಲೈನರ್ ಅಪ್ಲೈ ಮಾಡ್ಕೊಳ್ಳೋದು ಮುಂದೆ ಕ್ಯಾಮ್ರಾ ಸ್ಟಾರ್ಟ್ ಮಾಡೇನೇನೋ ಅಂದ್ಕೊಂಡಿದ್ದೆ, ಬಟ್ ನಾನು ಕ್ಯಾಮ್ರಾನ ಸ್ಟಾರ್ಟ್ ಮಾಡಿರಲಿಲ್ಲ, ಅದಕ್ಕೆ ಅದು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಆದರೂ ಹಚ್ಕೊಂಡೇನಿ, ಚಲೋ ಐತಿ. ಅದಾದಮೇಲೆ ಮಸ್ಕಾರ ಅಪ್ಲೈ ಮಾಡ್ಕೊಂಡೆ. ಅಗೇನ್ ಮೈ ಫೇವ್ರೇಟ್ ಪಾರ್ಟಪ್ಪ ಅಂತಂದ್ರೆ ಲಿಪ್ ಲೈನರ್ ಆ್ಯಂಡ್ ದ ಲಿಪ್ಸ್ಟಿಕ್. ನೀವು ಲಿಪ್ ಲೈನರ್ ಯೂಸ್ ಮಾಡೋದ್ರಿಂದ ನಮ್ಮ ಲಿಪ್ಸ್ ಚಂದ ಕಾಣ್ತಾವೆ. ಆ್ಯಂಡ್ ಲಿಪ್ಸ್ಟಿಕ್ಕು ಪರ್ಫೆಕ್ಟ್ ಕುಂದಿರ್ತೈತಿ. ಆ್ಯಂಡ್ ಲಿಪ್ಸ್ಟಿಕ್ ಹೊರಗೆ ಬರೋಂಗಿಲ್ಲ. ಆ್ಯಂಡ್ ಇನ್ನೊಂದು ಮಿಸ್ಟೇಕ್ ನಾನು ಏನು ಮಾಡೇನಪ್ಪ ಅಂತಂದ್ರೆ ನನ್ನ ಕಣ್ಣಿನ ಕಡೆ ನೀವು ಅದು ವೈಟ್ ಕಲರ್ ಡಾಟ್ ನೋಡ್ಬೋದು. ಅದು ಹೆಂಗಾಗೈತಿ ಅಂತಂದ್ರೆ ಮೇಕಪ್ ಆದಮೇಲೆ ನಾನು ಫಿಕ್ಸಿಂಗ್ ಸ್ಪ್ರೇ ಮಾಡ್ಕೊಳ್ಳೋದು ಮುಂದೆ ಅದು ಫುಲ್ ಹಿಂಗೆ ಮುಂದೆ ಹಿಡ್ಕೊಂಡು ಸ್ಪ್ರೇ ಮಾಡ್ಕೊಂಡೆಲ್ಲ. ಸೊ ಅದ್ರ ಸಂಬಂಧ ಕಲೀನ ಕುಂತೈತೆ ಅಲ್ಲೇ. ಸೊ ನೀವು ಯಾವುದೂ ಸ್ಪ್ರೇ ಅಪ್ಲೈ ಮಾಡ್ಕೊಳ್ಳೋಕ್ಕಿಂತ ಮೊದಲು ಶೇಕ್ ಮಾಡಿ ಆ್ಯಂಡ್ ದೂರ ಹಿಡ್ಕೊಂಡು ಸ್ಪ್ರೇ ಮಾಡ್ಕೊರಿ. ಸೊ ಹಿಯರ್ ಈಸ್ ಅ ಫೈನಲ್ ಲುಕ್. ನನ್ನ ಮೇಕಪ್ ಕಂಪ್ಲೀಟ್ ಆಗೈತಿ. ಸೊ ಮೇಕಪ್ ಹೆಂಗೆ ಅನ್ಸತೈತಿ ಅಂತ ಕಮೆಂಟ್ ಮಾಡಿರಿ. ಐ ಹೋಪ್ ನಿಮ್ಗೆ ಇದು ವಿಡಿಯೋ ಯೂಸ್ಫುಲ್ ಆಗಿರ್ತೈತಿ ಅಂತ ಅನ್ಕೊಳಕತ್ತೀನಿ. ಜ್ಯುವೆಲರೀಸ್ ಹಾಕೊಂಡು ಬರ್ತೀನಿ. ವೇಟ್ ಫಾರ್ ದ ಫೈನಲ್ ಲುಕ್. ಫೈನಲಿ ಕಂಪ್ಲೀಟ್ ಆಯ್ತು. ಹೆಂಗೆ ಕಾಣಿಸಕತ್ತೈತಿ ಅಂತ ಡೆಫಿನೆಟ್ಲಿ ಕಮೆಂಟ್ ಮಾಡೋದು ಮರ್ಯಾಕೆ ಹೋಗಬೇಡ್ರಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ದಿನ ಹೆಂಗೆ ಸಪೋರ್ಟ್ ಮಾಡಿರಿ ಹಿಂಗೆ ಸಪೋರ್ಟ್ ಮಾಡ್ಕೊತ ಹೋಗ್ರಿ. ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಐಕನ್ ಪ್ರೆಸ್ ಮಾಡಿರಿ. ನಾನು ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತೈತಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.